ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಕೊನೆಗೂ ಸತ್ಯ ಕಾವೇರಿ ಕೈಯಿಂದ ವಕಾಲತ್ತಿಗೆ ಸೈನ್ ಹಾಕ್ಸ್ಕೊಂಡೇ ಬಿಟ್ಟ. ಆದರೆ ಇದಕ್ಕೆಲ್ಲ ಕಾರಣ ಬಾಲ ಅಂತ ಹೇಳಲ್ಲ. ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇಲ್ಲಿ ರಾಣಿಗೆ ಚಂದು ಹತ್ರ ಹೇಳ್ತಿರ್ತಾಳೆ, ನನಗೆ ಈ ಗೊಂಬೆ ಎಲ್ಲ ಬೇಡ, ನನಗೆ ಅಮ್ಮ ಗೊಂಬೆನೇ ಬೇಕು ಅಂತ ಹೇಳ್ತಾರೆ. ಆವಾಗ ಸತ್ಯ ಬಾಲನ ಹತ್ರ ಹೇಳ್ತಾನೆ, ರಾಣಿ ಹತ್ರ ಒಂದು ಕಾವೇರಿ ಥರನೇ ಒಂದು ಗೊಂಬೆ ಇತ್ತು, ಅದು ಅಮ್ಮ ಅಂತ ಅಂದ್ಕೊಂಡು ಅದ್ರ ಜೊತೆನೇ ದಿನಾಲೂ ಮಾತಾಡ್ತಾ ಮಲಗ್ತಾ ಇದ್ಲು. ಆದರೆ ಅದು ಹಾಳಾಯಿತು ಅಂದಾಗ ಬಾಲ ಕೇಳ್ತಾನೆ, ಏನಾಯಿತು ಸತ್ಯ ಅಂದಾಗ, ಅದನ್ನು ಸರಳ ನಮ್ಮ ಪುಟ್ಟಕ್ಕ ಹಾಳು ಮಾಡಿದ್ರು ಅಂತ ಹೇಳ್ತಾರೆ. ಅದನ್ನು ಕೇಳಿ ಬಾಲನಿಗೆ ತುಂಬ ಬೇಜಾರಾಗುತ್ತೆ. ಕೊನೆಯದಾಗಿ ಸತ್ಯ ರಾಣಿನ ಕರೆದು, ನೋಡು ರಾಣಿ, ನಾವಿನ್ನು ಹೊರಡ್ತೀವಿ, ನೀನು ಇಲ್ಲಿಂದ ಹೊರಗೆ ಹೋಗಬೇಡ, ನೀನೇನಾದ್ರು ಹೊರಗೆ ಹೋಗಬೇಕು, ಎಲ್ಲಿಗೆ ಹೋಗ್ಬೇಕಂದ್ರೂ ಬಾಲನವ್ರ ಹತ್ರ ಕೇಳೇ ನೀನು ಹೋಗಬೇಕು, ಜೋಪಾನ ಅಂತ ಹೇಳಿ ಚಂದು ಮತ್ತು ಸತ್ಯ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಬಾಲನಿಗೆ ತುಂಬ ಖುಷಿಯಾಗಿಬಿಡುತ್ತೆ. ಕೊನೆಗೂ ರಾಣಿ ನನ್ನ ಜೊತೆ ನಮ್ಮ ಮನೇಲೇ ಇರ್ತಾಳೆ ಅಂತ ಮನೆಯನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ತಾ ಒಬ್ಬನೇ ಮಾತಾಡ್ತಿರ್ತಾಳೆ. ನನ್ನ ಮಗಳು ಇನ್ನೂ ಈ ಮನೇಲಿ ಇರ್ತಾಳೆ, ಈ ಮನೆಯೆಲ್ಲ ಚೆನ್ನಾಗಿರಬೇಕು ಅಂತ ಹೇಳ್ಕೊಂಡು ಕ್ಲೀನ್ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ರಾಣಿ ಬಂದು, ನೀವ್ಯಾಕೆ ಈ ಕೆಲಸ ಮಾಡ್ತಿದ್ದೀರಾ, ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಬೇಡ ಬೇಡ ರಾಣಿ, ನೀನು ಕೂತ್ಕೋ, ನಾನೇ ಈ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ರಾಣಿ ಇದ್ದವಳು, ಇಲ್ಲ, ನಾನು ಸುಮ್ಮನೆ ಕೂರಬಾರ್ದು, ಏನಾದ್ರು ಕೆಲಸ ಮಾಡ್ತಾ ಇರಬೇಕು, ನಾವು ಬೇರೆಯವ್ರ ಮನೇಲಿದ್ದಾಗ ಸುಮ್ಮನೆ ಹಾಗೆ ಕೂತ್ಕೋಬಾರ್ದು ಅಂತ ರಾಣಿ ಹೇಳ್ತಾಳೆ. ಸತ್ಯಂ ಕೇಳಿ, ಇದು ಬೇರೆಯವ್ರ ಮನೆ ಅಲ್ಲ, ಇದು ನಿನ್ನ ಮನೆ ರಾಣಿ ಅಂದಾಗ, ಇಲ್ಲ, ಇದು ಬೇರೆಯವ್ರ ಮನೆ ಅಂತ ಹೇಳ್ತಾಳೆ. ಆವಾಗ ಸತ್ಯ ಬಾಲ ಕೇಳ್ತಾನೆ, ಯಾಕೆ ಈ ಥರ ಹೇಳ್ತಿದ್ಯಾ, ಯಾರು ಹೇಳಿದ್ದು ಅಂದಾಗ, ಅತ್ತೆ ಹೇಳಿದ್ದು ಅಂತ. ಅಂದರೆ ಸರಳ ಅಲ್ಲಿ ಯಾವಾಗಲೂ ಬೇರೆಯವ್ರ ಮನೇಲಿ ಸುಮ್ಮನೆ ಕೂತ್ಕೋಬಾರ್ದು ಅಂತ ಪಾಪ ರಾಣಿಗೆ ಕೆಲಸ ಎಲ್ಲ ಹೇಳ್ತಿದ್ಲಲ್ಲ, ಅದೇ ಥರ ರಾಣಿ ಎಲ್ಲಿ ಹೋದ್ರೂ ಕೆಲಸ ಮಾಡ್ತಾ ಇರ್ತಾಳೆ. ಬೇಡ ರಾಣಿ, ನೀನು ಇದೆಲ್ಲ ಮಾಡೋದು ಬೇಡ, ಸರಿ ನಿನಗೆ ಹಾಗೂ ನನಗೆ ಹೆಲ್ಪ್ ಮಾಡಬೇಕು ಅಂದರೆ ಹೊರಗೆ ಪೇಪರ್ ಬಂದಿದೆ, ಆ ಪೇಪರ್ನ ನನಗೆ ತಂದು ಕೊಡ್ತೀಯಾ ಅಂತ ಕೇಳ್ತಾನೆ ಬಾಲ. ಸರಿ ಆಯಿತು ಅಂತ ರಾಣಿ ಹೋಗಿ ಆ ಪೇಪರ್ನ ತಗೊಂಬರ್ತಾಳೆ. ಆದರೆ ಆ ಪೇಪರಲ್ಲಿ ಒಂದು ಚೀಟಿ ಇರುತ್ತೆ. ಆ ಚೀಟಿಲಿ ಏನು ಬರೆದಿರುತ್ತೆ ಅಂದರೆ ರಾಣಿ ಈಗ ಅಕ್ಷರ ಕಲಿತಿರೋದಲ್ಲ, ಒಂದೊಂದು ಅಕ್ಷರ ಓದ್ತಾ ಇರ್ತಾಳೆ. ಬಾಲ, ಕೊನೆಗೂ ನಿನಗೆ ಸತ್ಯ ಗೊತ್ತಾಯ್ತಲ್ಲ, ಕಾವೇರಿ ನಿರಪರಾಧಿ, ಈ ಕೊಲೆ ಮಾಡಿರೋದು ವರ್ಧ ಅಪರಾಧಿ ಅಂತ ಇರುತ್ತೆ. ಅದನ್ನು ರಾಣಿ ಓದ್ತಿರುವಾಗ ಬಾಲ ಬಂದು ಅದನ್ನು ನೋಡ್ತಾನೆ. ನೋಡಿದ ತಕ್ಷಣ, ಅಂದರೆ ರಾಣಿ ಗೊತ್ತಾಗಬಾರ್ದು ಅಂದ ತಕ್ಷಣ, ಇದೇನು ಅಂತ ಕೇಳಿದಾಗ, ಇದ್ಯಾರ ಕಿಡಿಗೇಡಿಗಳು ಬೇಕು ಅಂತ ಮಾಡಿರೋದು ಅಂತ ಹೇಳ್ತಾನೆ. ಆದರೆ ವರ್ಧ ಅಂತ ಉಂಟಲ್ಲ, ಅಮ್ಮನ ಹೆಸ್ರು ಉಂಟಲ್ಲ, ಅಮ್ಮ ನಿರಪರಾಧಿ ಅಂತ, ಹಾಗಾದರೆ ಇದೆಲ್ಲ ಮಾಡಿದ್ದು ವರ್ಧನ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಸಾರಿಕಾ ಬರ್ತಾ ಇರ್ತಾಳೆ. ಈ ಬಾಲ ಇದೆಲ್ಲ ಬೇಡ, ಇದೆಲ್ಲ ನೋಡಬಾರ್ದು ಅಂತ ಅಂದರೆ ಪೇಪರ್ನ ಉಂಡೆ ಮಾಡಿ ಹೊರಗೆ ಬಿಸಾಡ್ತಾನೆ. ಸಾರಿಕಂಗೆ ಸಿಕ್ಬಿಡುತ್ತೆ. ಸಾರಿಕಂಗೆ ಸಿಕ್ಕಿ ಆ ಸಾರಿಕಾ ಓದ್ತಾಳೆ. ಅದರಲ್ಲಿರುತ್ತೆ, ಕೊನೆಗೂ ಬಾಲ ನಿನಗೆ ಗೊತ್ತಾಯ್ತಲ್ಲ, ಕಾವೇರಿ ನಿರಪರಾಧಿ ಅಂತ, ಈ ಅಪರಾಧಿ ವರ್ಧ ಅಂದ ತಕ್ಷಣ ಬಂದು ಬಾಲನ ಕೇಳ್ತಾನೆ, ಏನು ಬಾಲ, ಈ ಚೀಟಿಲಿ ಈ ಥರ ಬರೆದಿದೆಯಲ್ಲ, ಅಣ್ಣನ ಮೇಲೆ ಯಾರ ಚೀಟಿ ಬರೆದಿದ್ದಾರಲ್ಲ, ಯಾರು ಅಂತ ಕೇಳ್ತಾರೆ. ಅಂದರೆ ಮಕ್ಕಳು ಮುಂದೆ ಇದೆಲ್ಲ ಮಾತಾಡಬಾರ್ದು ಅಂತ ಅಂದ್ಕೊಂಡು ಬಾಲ, ರಾಣಿ, ಈ ಒರೆಸೋ ಬಟ್ಟೆ ಮತ್ತು ಬಕೆಟ್ನ ಒಂಚೂರು ತಗೊಂಡು ಹೋಗ್ತೀಯಾ ಅಂತ ಹೇಳ್ತಾಳೆ. ಹ್ಞೂ ಆಯಿತು ಅಂತ ಈ ಕಡೆ ರಾಣಿ ಬಕೆಟು ಮತ್ತು ಒರೆಸೋ ಬಟ್ಟೆನ ತಗೊಂಡು ಹೋಗ್ತಾಳೆ. ಆವಾಗ ಸಾರಿಕನಿಗೆ ಬಾಲ ಹೇಳ್ತಾನೆ, ಹೌದು, ಇದರಲ್ಲಿ ಬರೆದಿದ್ದು ನಿಜಾನೇ, ನಿಮ್ಮ ಅಣ್ಣನೇ ಅಪರಾಧಿ ಅಂತ ಹೇಳಿಬಿಡ್ತಾನೆ. ಏನು ಹೇಳ್ತಿದ್ಯಾ, ಹೌದು, ಇದನ್ನು ನಿಂಗೆ ನಂಬಕ್ಕೆ ಸಾಧ್ಯ ಆಗದೇ ಇರ್ಬೋದು, ಆದರೆ ಈ ಕೊಲೆ ನನ್ನ ಕಾವೇರಿ ಮಾಡಿಲ್ಲ, ಈ ಕೊಲೆ ಮಾಡಿರೋದೇ ನಿಮ್ಮ ಅಣ್ಣ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಸಾರಿಕಂಗೆ ಟೆನ್ಷನ್ ಆಗ್ತಿರುತ್ತೆ, ಇದು ಯಾವುದಿರ್ಬೋದು, ಏನಾದ್ರು ಸಾಕ್ಷಿ ಇರ್ಬೋದಾ, ಮೊದಲು ಇದು ಅಣ್ಣನಿಗೆ ಹೇಳಬೇಕು ಅಂತ ಅವಳವಳೇ ಮಾತಾಡ್ತಿರ್ತಾಳೆ. ಇಲ್ಲಿ ಒಂದು ಕಡೆ ರಾಣಿ ಕಾವೇರಿನ ನೋಡಬೇಕು ಅಂತ ಸತ್ಯ ಬರ್ತಾನೆ. ಯಾಕಂದರೆ ವಕಾಲತ್ತಿಗೆ ಸೈನ್ ಹಾಕಿಸ್ಬೇಕಲ್ಲ, ಹಾಗಾಗಿ ಸತ್ಯ ಬಂದನೆ ತುಂಬ ಟೆನ್ಷನಲ್ಲಿರ್ತಾನೆ. ಕಾವೇರಿ ಬಂದವಳು, ಯಾಕಣ್ಣ ಟೆನ್ಷನಲ್ಲಿದೆಯಾ, ಅದು ಅಲ್ಲದೆ ನೀನು ಒಬ್ಬಳೇ ಬಂದಿದ್ಯಾ, ರಾಣಿ ಬರಲಿಲ್ವಾ ಅಂತ ಕೇಳ್ತಾಳೆ. ಇಲ್ಲ, ಅವಳಿಗೆ ಸ್ಕೂಲ್ ಇತ್ತಲ್ಲ ಹಾಗಾಗಿ ಬರಲಿಲ್ಲ ಅಂದಾಗ, ಯಾಕಣ್ಣ ತುಂಬ ಟೆನ್ಷನ್ ಆಗಿದೆಯಾ, ರಾಣಿಗೇನು ಅಪಾಯ ಇಲ್ಲ ಅಲ್ಲ, ಅದು ಅಲ್ಲದೆ ರಾಣಿ ಮನೇಲೇ ಇದ್ದಾಳಲ್ಲ, ನಿನ್ನ ಜೊತೆನೇ ಇದ್ದಾಳಲ್ಲ ಅಂತ ಕೇಳ್ತಾಳೆ.
ಅವಾಗ ಬಾಲ ಇದ್ದವನು, ಯಾಕೆ ಕಾವೇರಿ ಹೀಗೆ ಹೇಳ್ತಿದ್ಯಾ, ಯಾಕೆ ಅನುಮಾನ ಅಂದಾಗ, ಇಲ್ಲ ಅಣ್ಣ ಅವಳು ಇವತ್ತು ಬೆಳಿಗ್ಗೆ ವಿಡಿಯೋ ಕಾಲ್ ಮಾಡಿದ್ಲು, ಆದರೆ ಆ ಮನೆ ನೋಡಿದರೆ ನಮ್ಮನೆ ಅಂತ ಅನ್ನಿಸ್ತಿರ್ಲ, ಏನೋ ಬ್ಲರ್ ಆಗಿತ್ತು, ಹಾಗಾಗಿ ಕೇಳಿದೆ ಅಂದಾಗ ಸತ್ಯ ಇದ್ದವನು, ಇಲ್ಲ ಕಾವೇರಿ, ರಾಣಿ ನನ್ನ ಜೊತೆನೇ ಜೋಪಾನ ಆಗಿ ಇದ್ದಾಳೆ ಅಂತ ಹೇಳ್ತಾನೆ. ಅಂದರೆ ಬಾಲನ ಜೊತೆ ಇದ್ದಾನೆ ಅಂತ ಗೊತ್ತಾದರೆ ಕಾವೇರಿ ಮತ್ತೆ ಎಲ್ಲಿ ಸಿಟ್ಟಾಗ್ತಾಳೆ ಅಂತ ನನ್ನ ಜೊತೆನೇ ಇದ್ದಾಳೆ ಅಂತ ಹೇಳ್ತಾರೆ. ಸರಿ, ನನಗೀಗ ದೊಡ್ಡ ಲಾಯರ್ ಸಿಕ್ಕಿದ್ದಾರೆ, ಹಾಗಾಗಿ ವಕಾಲತ್ತಿಗೆ ಸೈನ್ ಹಾಕ್ಸ್ಬೇಕು, ಇದೆಲ್ಲ ನೋಡು ಸರಿ ಇದೆಯಾ ಡಾಕ್ಯುಮೆಂಟ್, ಅಂದರೆ ಅದ್ರ ಏನೇನು ಕೊಲೆ ದಿನ ನಡೆದಾಗ ಯಾರು ಸಾಕ್ಷಿ ಹೇಳಿದ್ರು, ಆ ದಿನ ಏನೇನು ನಡೆದಿತ್ತು ಅದ್ರ ಬಗ್ಗೆ ಎಲ್ಲ ಬರೆದಿರೋದಿತ್ತು, ಅದೆಲ್ಲ ಸರಿ ಉಂಟಾ ಅಂತ ನೋಡು ಅಂತ ಕೊಡ್ತಾನೆ. ಎಲ್ಲ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಜೈಲರ್ ಅವ್ರು ಬರ್ತಾರೆ. ಜೈಲರ್ ಅವ್ರು ಬಂದು, ಕಾವೇರಿ ನಿನಗೊಂದು ಫೋನ್ ಬಂದಿದೆ ಅಂತ ಹೇಳ್ತಾರೆ. ಆವಾಗ ಫೋನ್ ರಿಸೀವ್ ಮಾಡಿ ಭಾರ್ಗವಿ ಮಾತಾಡ್ತಾಳೆ. ಭಾರ್ಗವಿ ಮಾತಾಡುವಾಗ ಭಾರ್ಗವಿಗೆ ಗೊತ್ತಿರಲ್ಲ, ಅಂದರೆ ಬಾಲನೇ ಕೇಸನ್ನ ನಡೆಸ್ತಿರೋದಲ್ಲ, ಸತ್ಯ ನಡೆಸ್ತಿರೋದು ಅಂತ ಕಾವೇರಿ ಅಂದ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಹೇಳಿ ಮೇಡಮ್ ಅಂದಾಗ, ನಾನು ಭಾರ್ಗವಿ ಅಂತ, ನಿಮ್ಮ ಕೇಸನ್ನ ನಾನೇ ತಗೊಳ್ತಿರೋದು ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಸತ್ಯ ಹೇಳಿರ್ತಾನೆ, ದೊಡ್ಡ ಲಾಯರು JP ಪಾಟೀಲು ಅವ್ರ ಸೊಸೆ ಭಾರ್ಗವಿನೇ ಈ ಕೇಸನ್ನ ತಗೊಂಡಿರೋದು, ಅವ್ರು ದೊಡ್ಡ ಕ್ರಿಮಿನಲ್ ಲಾಯರು ಅಂತೆಲ್ಲ ಹೇಳಿರ್ತಾನೆ. ಮೇಡಮ್, ಅಣ್ಣ ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ರು, ವಕಾಲತ್ತಿಗೆ ಸೈನ್ ಹಾಕೋಣ ಅಂತ ಇದ್ದೆ, ನಿಮ್ಮದೇ ಫೋನ್ ಬಂತು ಅಂದಾಗ ಭಾರ್ಗವಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ, ಈ ಕೇಸನ್ನ ನಡೆಸ್ತಿರೋದು ಬಾಲ ಅಲ್ವಾ, ಇವರು ಸತ್ಯ ಅಂತಿದ್ದಾರಲ್ಲ ಅಂದಾಗ, ಓ, ಬಾಲ ಸತ್ಯನವ್ರ ಮೂಲಕ ಕಾವೇರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಭಾರ್ಗವಿನೂ ಅಂದ್ಕೊಳ್ತಾರೆ. ಆವಾಗ ಭಾರ್ಗವಿ ಹೇಳ್ತಾರೆ, ನೋಡಿ ಕಾವೇರಿ, ನೀವು ಹೇಳೋ ಪ್ರತಿಯೊಂದೂ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ದಿನ ಏನು ನಡೆದಿತ್ತು, ನಿಮ್ಮ ವಿರುದ್ಧ ಬಾಲನೇ ಸಾಕ್ಷಿ ಹೇಳಿದ, ಬಾಲ ಅಲ್ಲಿ ಕೊಲೆ ಆದ ಸಮಯದಲ್ಲಿ ಇದ್ರ ಅಂತೆಲ್ಲ ಕೇಳ್ತಾರೆ. ಆವಾಗ ಕಾವೇರಿ ಹೇಳ್ತಾಳೆ, ಇಲ್ಲ ಮೇಡಮ್, ಕೊಲೆ ಆದ ಸಮಯದಲ್ಲಿ ಬಾಲ ಇರಲಿಲ್ಲ, ಆಮೇಲೆ ಬಾಲ ಬಂದಿತ್ತು, ಆದರೆ ಆ ವರ್ದ ನಾನೇ ಕೊಲೆ ಮಾಡಿದ್ದು ಅಂತ ಅವ್ರನ್ನ ನಂಬಿಸ್ಬಿಟ್ಟಿದ್ರು, ಹಾಗಾಗಿ ಬಾಲ ಎಲ್ಲ ಹೇಳ್ದ ಅಂದಾಗ, ಸರಿ ಹಾಗಾದರೆ ನಿಮಗಿನ್ನೂ ಏನೇನು ನೆನಪಾಗುತ್ತೋ ಹೇಳಿ, ಅದು ಅಲ್ಲದೆ 10 ವರ್ಷ ನೀವು ತಪ್ಪು ಮಾಡೇ ಇಲ್ಲದೆ ಶಿಕ್ಷೆ ಅನುಭವಿಸೋದು ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತುಂಟು, ನಿಮಗಿನ್ನೂ ಏನಾದ್ರು ನೆನಪು ಬಂದರೆ ಎಲ್ಲ ಹೇಳಿ ಅಂದಾಗ, ಮೇಡಮ್ ನನಗೀಗ ಇಷ್ಟೇ ನೆನಪು ಬರ್ತಿರೋದು ಅಂದಾಗ ಕೇಳ್ತಾನೆ ಇನ್ನೂ ಭಾರ್ಗವಿ, ಅವ್ರು ಯಾಕೆ ಆ ಥರ ಮಾಡಿದರು ಅಂದರೆ, ವರ್ಧನಿಗೆ ಮೊದಲಿಂದನೂ ನನ್ನ ಮೇಲೆ ಕಣ್ಣಿತ್ತು, ನಾನು ಇದನ್ನು ಬಾಲನಿಗೆ ಹೇಳಿರಲಿಲ್ಲ, ಹೇಳಿದರೆ ಅವರು ಫ್ರೆಂಡ್ಶಿಪ್ ಎಲ್ಲಿ ಹಾಳಾಗುತ್ತೆ ಅಂತ ನಾನು ಹೇಳಲಿಲ್ಲ ಅಂತ ಕಾವೇರಿ ಹೇಳ್ತಾಳೆ. ಹೌದಾ, ನಿಮಗೆ ಇನ್ನೂ ಏನಾದ್ರು ನೆನಪಾದರೆ ಈ ಕೇಸ್ ಸಂಬಂಧಪಟ್ಟ ಏನಾದ್ರು ವಿಚಾರ ಗೊತ್ತಾದರೆ ನಮಗೆ ಒಳ್ಳೆಯದಾಗುತ್ತೆ, ನಾನು ಜೈಲರ್ ಹತ್ರ ಹೇಳಿ ಫೋನ್ ಮಾಡಿಸ್ತಾ ಇರ್ತೀನಿ, ಆವಾಗ ನಿಮಗೇನು ನೆನಪಾಗುತ್ತೆ, ಅದ್ರ ಬಗ್ಗೆ ಏನು ಗೊತ್ತಾಗುತ್ತೆ ಹೇಳಿ ಅಂತ ಹೇಳ್ತಾರೆ. ಜೈಲರ್ ಅವರು ಹೇಳ್ತಾರೆ, ಸರಿ ಅಣ್ಣ ತಂಗಿ ಏನೋ ಮಾತಾಡಿ ಕೇಸು ಓಪನ್ ಆಗಿದೆ, ಬಾ ಕಾವೇರಿ, ನೀನು ಈ ಸಲ ಕೇಸನ್ನ ಗೆಲ್ಲೇಬೇಕು, ಈ ಸಲ ನೀನು ಹೊರಗೋಗಿ ಕಾವೇರಿ, ನೀನು ಮತ್ತು ರಾಣಿ ಒಂದಾಗಲೇಬೇಕು ಅಂತ ಜೈಲರು ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಇಲ್ಲಿ ಸತ್ಯನಿಗೆ ಒಂದು ಕಡೆ ಬೇಜಾರಾಗ್ತಿರುತ್ತೆ, ಅಂದರೆ ನನ್ನ ತಂಗಿಗೆ ಮೋಸ ಮಾಡ್ತಿದ್ದೀನಿ, ಸುಳ್ಳು ಹೇಳ್ತಿದ್ದೀನಿ, ಯಾಕಂದರೆ ಬಾಲನೇ ಈ ಕೇಸನ್ನ ನಡೆಸ್ತಿರೋದು ಅಂದರೆ ಕಾವೇರಿ ಯಾವ ಕಾರಣಕ್ಕೂ ಒಪ್ಪೋದು ಇಲ್ಲ, ಅದೂ ಅಲ್ಲದೆ ಬಾಲನ ಜೊತೆನೇ ಈಗ ರಾಣಿ ಇದ್ದಾಳೆ ಅಂತ ಗೊತ್ತಾದರೆ ಇನ್ನೂ ಸಿಟ್ಟು ಮಾಡ್ಕೊಳ್ತಾಳೆ, ಏನು ವಿಚಾರ ಹೇಳದೆ ನಾನು ಸುಳ್ಳು ಹೇಳ್ತಿದ್ದೀನಿ, ಆದರೂ ಇದೆಲ್ಲ ನಿನ್ನ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ಸರಿ ಅಂತ ಇಲ್ಲಿ ಸೈನ್ ಮಾಡಿ ಒಂದು ಕಡೆ ಕಾವೇರಿ ಸತ್ಯನ ಹತ್ರ ಕೊಟ್ಟು ಕಳಿಸ್ತಾಳೆ. ಇನ್ನೊಂದು ಕಡೆ ಮಗಳಿಗೆ ಅಡುಗೆ ಮಾಡಬೇಕು, ಕೇಳ್ತಾನೆ ಬಾಲ ರಾಣಿ ಹತ್ರ, ಏನು ಅಡುಗೆ ಮಾಡಲಿ, ಉಪ್ಪಿಟ್ಟು ಮಾಡಲಾ, ಇಡ್ಲಿ ಮಾಡಲಾ, ದೋಸೆ ಮಾಡಲಾ, ಏನು ಮಾಡಲಿ ಅಂದಾಗ, ನಿಮಗಿದೆಲ್ಲ ಮಾಡೋಕ್ಕೆ ಬರುತ್ತಾ ಅಂತ ಕೇಳ್ತಾಳೆ ರಾಣಿ. ಹಾಂ, ಮಾಡೋಕ್ಕೆ ಬರದೇ ಇಲ್ಲದೇನು, ಮೊಬೈಲ್ ಉಂಟಲ್ಲ, ಮೊಬೈಲ್ ನೋಡ್ಕೊಂಡು ಮಾಡೋಣ ಅಂತ ಹೇಗೋ ಒಂದು ವೆಜಿಟೇಬಲ್ ಪಲಾವ್ನ ಮಾಡ್ತಾ ಇರ್ತಾನೆ. ಎಣ್ಣೆ ಜಾಸ್ತಿ ಹಾಕ್ತಾನೆ. ಅಯ್ಯೋಯ್ಯೋ, ಎಣ್ಣೆ ಯಾಕೆ ಇಷ್ಟ ಹಾಕ್ತೀರ, ಸ್ವಲ್ಪ, ಅಯ್ಯೋ ಜಾಸ್ತಿ ಆಯ್ತಲ್ಲ, ತಡಿ ಸ್ವಲ್ಪ ಹಾಕ್ತೀನಿ ಅಂತ ಸ್ವಲ್ಪ ಹಾಕ್ತಾನೆ. ಉಪ್ಪು ಬದಲು ಸಕ್ಕರೆನ ತಗೊಳ್ತಾನೆ. ಅಯ್ಯೋ, ಇದು ಉಪ್ಪಿನ ಡಬ್ಬ, ಸಕ್ಕರೆ ಡಬ್ಬ ತಗೊಳ್ಳಿ ಅದು ಉಪ್ಪಿನ ಡಬ್ಬ ತಗೊಳ್ಳಿ, ಸಕ್ಕರೆ ಡಬ್ಬ ತಗೋಬೇಡಿ, ಅವ್ನು ಮಿಸ್ಸಾಗಿ ಸಕ್ಕರೆ ಡಬ್ಬ ತಗೊಂಡಿರ್ತಾನೆ, ಉಪ್ಪಿನ ಡಬ್ಬ ತೋರಿಸ್ತಾಳೆ. ಆವಾಗ ರಾಣಿನ ಕೇಳ್ತಾನೆ ಬಾಲ, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು ಅಂದಾಗ, ಜೈಲಲ್ಲಿ ಅಮ್ಮ ಅಡುಗೆ ಮಾಡ್ತಿದ್ರು, ಅದನ್ನೆಲ್ಲ ನಾನು ನೋಡ್ತಿದ್ದೆ ಅಂತ ಹೇಳ್ತಾರೆ. ಅದು ನೋಡಿ ತುಂಬ ಖುಷಿ ಆಗಿಬಿಡುತ್ತೆ ಬಾಲನಿಗೆ. ಒಟ್ಟಲ್ಲಿ ಹೇಗೋ ಅಡುಗೆ ಮಾಡಿಬಿಡ್ತಾರೆ ವಿಡಿಯೋ ನೋಡಿ.
ಕೈಗೆ ಸ್ವಲ್ಪ ತಾಗ್ಬಿಡುತ್ತೆ. ಅಷ್ಟೊತ್ತಿಗೆ ಸಾರಿಕಾ ಬಂದವಳು, ಅಯ್ಯೋ ಬಾಲ ಸರಿಯಾಗಿ ನೋಡ್ಕೊಳ್ಳೋದಲ್ಲ ಅಂತ ಹೇಳ್ತಾನೆ. ಈ ಕಡೆ ಸಾರಿಕಾನ ಸೈಡಿಗೆ ಕರ್ಕೊಂಡೋಗಿ ಬಾಲ ಹೇಳ್ತಾನೆ, ನೋಡು ಸಾರಿಕಾ, ನೀನು ಇಲ್ಲಿಂದ ಹೋಗು, ನಾನು ನನ್ನ ಮಗಳಿಗೆ ಅಡುಗೆ ಮಾಡಿ ನನ್ನ ಕೈ ತುತ್ತು ಕೊಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೀನಿ, ನೀನು ಇಲ್ಲಿದ್ದರೆ ಇದೆಲ್ಲ ಆಗಲ್ಲ, ನೀನು ಇಲ್ಲಿಂದ ಹೊರಡು ಅಂತ ಹೇಳಿ ಸಾರಿಕಾನ ದೂರ ಕಳಿಸ್ಬಿಡ್ತಾನೆ. ಸಾರಿಕಾಂಗೆ ಸಿಟ್ಟು ಬರುತ್ತೆ, ಈ ರಾಣಿ ನಿನ್ನ ಲೈಫಿಗೆ ಬಂದಮೇಲೆ ಈಗ ನನ್ನನ್ನೇ ದೂರ ಮಾಡಿಬಿಟ್ಟೆಲ್ಲ, ನಿನ್ನ ಲೈಫಿಂದ ಈ ರಾಣಿನ ಹೇಗೆ ಹೊರಗೆ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಬಾಲ ಅಂತ ಹೇಳಿ ಸೀದಾ ಸಾರಿಕಾ ಅಲ್ಲಿಂದ ಹೊರಟ್ಬಿಡ್ತಾಳೆ ಸಿಟ್ಟು ಮಾಡಿಕೊಂಡು. ಮತ್ತು ಆ ಚೀಟಿನೂ ಹಿಡ್ಕೊಂಡು ಹೋಗ್ಬಿಡ್ತಾಳೆ. ಈ ಕಡೆ ಕೊನೆಗೂ ಅಪ್ಪ ಮಗಳು ಹೇಗೋ ಒಂದು ಅಡುಗೆ ಮಾಡಿ ಏನು ಘಮ ಘಮ ಅಂತ ಅನ್ನೋಷ್ಟು ಖುಷಿಲಿರ್ತಾರೆ, ಅಡುಗೆ ಮಾಡಿಬಿಡ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.